ವಾಸ್ತು ತತ್ವದಲ್ಲಿ ಮನೆಯನ್ನು ಅಥವಾ ಕೊಠಡಿಯನ್ನು ಕೇವಲ ಗೋಡೆಗಳು ಮತ್ತು ಗೃಹೋಪಕರಣಗಳ ಸಮೂಹವೆಂದು ಕಾಣುವುದಿಲ್ಲ. ಅಲ್ಲಿ ಹರಿಯುವ ಶಕ್ತಿಗಳ ಸಮತೋಲನವೇ ಜೀವನದ ದಿಕ್ಕನ್ನು ನಿಗದಿಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಯನ ಕೊಠಡಿ ಎಂದರೆ ಕೇವಲ ಓದುವ ಸ್ಥಳವಲ್ಲ, ಅದು ಚಿಂತನೆಯ ಕೇಂದ್ರ, ಕನಸುಗಳ ಬೆಳೆಸುವ ತಾಣ, ಭವಿಷ್ಯದ ಅಡಿಪಾಯವನ್ನು ಕಟ್ಟುವ ಪವಿತ್ರ ಸ್ಥಾನ. ಹೀಗಾಗಿ ಆ ಕೊಠಡಿಯಲ್ಲಿ ಇರುವ ವಾತಾವರಣವು ಮನಸ್ಸಿನ ಸ್ಥಿರತೆ, ಏಕಾಗ್ರತೆ, ಸ್ಮರಣಶಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರಜ್ಞರ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ವಸ್ತುಗಳು ಇರುವಾಗ ಅಧ್ಯಯನ ಕೊಠಡಿ ಒಂದು ಆಧ್ಯಾತ್ಮಿಕ ಶಕ್ತಿಯ ಸ್ಥಳವಾಗಿ ರೂಪಾಂತರಗೊಳ್ಳುತ್ತದೆ. ಇದು ಶಿಕ್ಷಣದಲ್ಲಿ ವೇಗದ ಪ್ರಗತಿಗೆ ದಾರಿ ಮಾಡುತ್ತದೆ. ಅಧ್ಯಯನ ಕೊಠಡಿಯಲ್ಲಿ ಎಷ್ಟು ಪುಸ್ತಕಗಳಿದ್ದರೂ, ಎಷ್ಟು ದೊಡ್ಡ ಮೇಜಿದ್ದರೂ, ವಾತಾವರಣದಲ್ಲಿ ಸಕಾರಾತ್ಮಕತೆ ಇಲ್ಲದಿದ್ದರೆ ಮನಸ್ಸು ಓದಿನತ್ತ ಆಕರ್ಷಿತವಾಗುವುದಿಲ್ಲ. ಇದಕ್ಕಾಗಿ ಜ್ಞಾನ ಮತ್ತು ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿ ದೇವಿಯ ಸಾನ್ನಿಧ್ಯವು ಅತ್ಯಂತ ಮಹತ್ವ ಹೊಂದಿದೆ. ಸರಸ್ವತಿಯವರ ಚಿತ್ರವನ್ನು ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಅಥವಾ ವಿದ್ಯಾರ್ಥಿಯ ದೃಷ್ಟಿಗೆ ಬೀಳುವ ಸ್ಥಳದಲ್ಲಿ ಇರಿಸುವುದು ಅತ್ಯುತ್ತಮ. ಸರಸ್ವತಿಯ ಚಿತ್ರವನ್ನು ನೋಡುವುದರಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗಿ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಎಂದು ಪುರಾತನ ಗ್ರಂಥಗಳಲ್ಲಿಯೇ ಉಲ್ಲೇಖವಿದೆ. ಆಕೆಯ ನಗು, ವೀಣೆ ಮತ್ತು ಶ್ವೇತವರ್ಣ ಇವುಗಳನ್ನು ಜ್ಞಾನ, ಶುದ್ಧತೆ ಮತ್ತು ಮನಸ್ಸಿನ ಸಮತೋಲನದ ಪ್ರತೀಕವೆಂದು ಪರಿಗಣಿಸಲಾಗಿದೆ. ಗಣಪತಿ ದೇವರ ಚಿತ್ರ ಮತ್ತೊಂದು ಅವಶ್ಯಕ ಅಂಶ. ಓದುವಾಗ ಎದುರಾಗುವ ಅಡೆತಡೆಗಳು, ಮಾನಸಿಕ ದೌರ್ಬಲ್ಯ, ಆತ್ಮವಿಶ್ವಾಸದ ಕೊರತೆ, ವಿಷಯಗಳು ನೆನಪಿಸಿಕೊಳ್ಳಲು ಆಗದಿರುವುದು ಇವೇ ವಿಘ್ನಗಳೇ. ಗಣಪತಿಯ ಸಾನ್ನಿಧ್ಯವು ಮನಸ್ಸನ್ನು ಶಾಂತಗೊಳಿಸಿ ಬುದ್ಧಿಯನ್ನು ಚುರುಕಾಗಿಸುತ್ತದೆ ಎಂಬ ನಂಬಿಕೆ ಪುರಾತನವಾಗಿದೆ. ವಿಶೇಷವಾಗಿ ಈಶಾನ್ಯ ದಿಕ್ಕು ದೇವಶಕ್ತಿಯ ದಿಕ್ಕು ಎಂದು ಪರಿಗಣಿಸಲ್ಪಟ್ಟಿರುವುದರಿಂದ ಗಣಪತಿಯ ಚಿತ್ರವನ್ನು ಅಲ್ಲಿ ಇಡುವುದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಅಧ್ಯಯನ ಕೊಠಡಿಯಲ್ಲಿ ಉದಯಿಸುತ್ತಿರುವ ಸೂರ್ಯನ ಚಿತ್ರವು ಅತ್ಯಂತ ಪ್ರಭಾವಕಾರಿ. ಪ್ರತಿದಿನ ಹೊಸ ಬೆಳಕನ್ನು ನೀಡುವ ಸೂರ್ಯ ಶಕ್ತಿ, ಜಾಗೃತಿ ಮತ್ತು ಆರಂಭದ ಸಂಕೇತ. ಈ ಚಿತ್ರವನ್ನು ನೋಡುತ್ತಿದ್ದಂತೆ ವಿದ್ಯಾರ್ಥಿಯಲ್ಲೊಂದು ಹೊಸ ಹೊತ್ತು ಆರಂಭಿಸುವ ಮನೋಭಾವ ಮೂಡುತ್ತದೆ. ಭೌತಿಕ ಜಗತ್ತಿನಲ್ಲಿ ಬೆಳಕು ಹೇಗೆ ಕತ್ತಲನ್ನು ದೂರ ಮಾಡುತ್ತದೋ ಅದೇ ರೀತಿ ಈ ಚಿತ್ರವು ಮನಸ್ಸಿನ ಗೊಂದಲ, ಆಲಸ್ಯ ಮತ್ತು ಅಸ್ಪಷ್ಟತೆಯನ್ನು ಹೊತ್ತಾಗಲೇ ದೂರ ಮಾಡುತ್ತದೆ. ಪ್ರಕೃತಿಯ ಚಿತ್ರಗಳು, ಹಿಮಾಚ್ಛಾದಿತ ಪರ್ವತಗಳು, ಹರಿಯುವ ನದಿಗಳು, ಹಸಿರು ಕಾಡುಗಳು ಇವುಗಳು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಆಳವಾದ ಏಕಾಗ್ರತೆಯನ್ನು ತರುತ್ತವೆ. ಪರ್ವತದ ಚಿತ್ರ ಧೈರ್ಯ ಮತ್ತು ದೃಢನಿಷ್ಠೆಯನ್ನು ಸೂಚಿಸಿದರೆ, ನದಿಯ ಚಿತ್ರ ಚೈತನ್ಯ ಹಾಗೂ ನಿರಂತರ ಪ್ರಗತಿಯ ಸಂಕೇತ. ನೈಋತ್ಯ ದಿಕ್ಕು ಸ್ಥಿರತೆಯ ದಿಕ್ಕು ಎಂದು ಪರಿಗಣಿಸಿರುವುದರಿಂದ ಪ್ರಕೃತಿ ಚಿತ್ರಗಳನ್ನು ಅಲ್ಲಿ ಇಡುವುದು ಸೂಕ್ತ. ಇದೇ ರೀತಿ ಪ್ರೇರಣೆ ನೀಡುವ ಮಾತುಗಳ ಪೋಸ್ಟರ್ಗಳು ಅಥವಾ ಉಲ್ಲೇಖಗಳು ವಿದ್ಯಾರ್ಥಿಯ ಮನಸ್ಸನ್ನು ಗುರಿಯತ್ತ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿವೆ. ನಿರಂತರ ಪ್ರಯತ್ನವೇ ಯಶಸ್ಸಿಗೆ ದಾರಿ ಎನ್ನುವಂಥ ಮಾತುಗಳು ಕೇವಲ ಶಬ್ದಗಳಲ್ಲ, ಅವು ಮನಸ್ಸಿನಲ್ಲಿ ಒಂದು ಒಳಭಾವವನ್ನು ಬಿತ್ತುತ್ತವೆ. ಗುರಿ ತಲುಪುವ ಧೈರ್ಯ, ಬದ್ಧತೆ, ಆಸ್ಥೆ ಇವುಗಳನ್ನು ಹುಟ್ಟುಹಾಕುತ್ತವೆ. ಈ ಪ್ರೇರಣಾತ್ಮಕ ಬರಹಗಳನ್ನು ವಿದ್ಯಾರ್ಥಿ ಎದ್ದು ಕುಳಿತು ನೋಡಬಹುದಾದ ಸ್ಥಳದಲ್ಲಿ ಇರಿಸಿದರೆ ಓದಿನತ್ತ ಒಲವು ಮತ್ತಷ್ಟು ಹೆಚ್ಚುತ್ತದೆ. ವಾಸ್ತುಶಾಸ್ತ್ರದ ಉದ್ದೇಶ ವಿದ್ಯಾರ್ಥಿಯನ್ನು ಅತಿಶಯ ಅಂದೊಂದರಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ ಮುಳುಗಿಸುವುದಲ್ಲ, ಬದಲಾಗಿ ಅವನು ಕುಳಿತು ಓದುವ ಸ್ಥಳವೇ ಒಂದು ಶುಭಶಕ್ತಿಯ ಕೇಂದ್ರವಾಗಬೇಕು ಎಂಬುದಾಗಿದೆ. ಸರಿಯಾದ ಸ್ಥಳದಲ್ಲಿ ಸರಿಯಾದ ವಸ್ತುಗಳು ಇದ್ದರೆ ಮನಸ್ಸಿನಲ್ಲಿ ಶಾಂತಿ, ಅಭಿರುಚಿ ಮತ್ತು ಅನನ್ಯ ಏಕಾಗ್ರತೆ ತಾನಾಗಿಯೇ ರೂಪುಗೊಳ್ಳುತ್ತವೆ. ವಿದ್ಯಾರ್ಥಿಯ ಕನಸುಗಳ ದಾರಿಯಲ್ಲಿ ಬೆಳಕು ಎರೆಯುವ ಈ ವಾಸ್ತು ಸಲಹೆಗಳು ಕೇವಲ ಓದನ್ನು ಸುಲಭಗೊಳಿಸುವುದಲ್ಲ, ಬದುಕಿನ ಪಥವನ್ನೇ ಪ್ರಕಾಶಮಯಗೊಳಿಸುತ್ತವೆ.
ವಾಸ್ತುಶಾಸ್ತ್ರವು ಮನೆಯಲ್ಲಿ ಇರಬೇಕಾದ ಪ್ರತಿಯೊಂದು ಕೊಠಡಿ, ಅದರ ದಿಕ್ಕು ಮತ್ತು ಅದರೊಳಗಿನ ವಸ್ತುಗಳ ವ್ಯವಸ್ಥೆಯ ಮೂಲಕ ಮಾನವನ ಮನಸ್ಸು, ಮನೋಭಾವ ಮತ್ತು ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರಿಸುವ ಶತಮಾನಗಳ ಜ್ಞಾನ. ವಿದ್ಯಾರ್ಥಿಯ ಅಧ್ಯಯನ ಕೊಠಡಿ ಇದರಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಮಹತ್ವದ ಸ್ಥಾನವನ್ನು ಹೊಂದಿದೆ, ಏಕೆಂದರೆ ಇಲ್ಲಿ ಕೇವಲ ಪುಸ್ತಕಗಳನ್ನು ಓದುವುದಲ್ಲ, ಭವಿಷ್ಯದ ಕನಸುಗಳು ರೂಪುಗೊಳ್ಳುತ್ತವೆ, ಗುರಿಗಳತ್ತ ಸಾಗುವ ಬುನಾದಿ ನಿರ್ಮಾಣವಾಗುತ್ತದೆ. ಹೀಗಾಗಿ ಅಧ್ಯಯನ ಕೊಠಡಿಯ ಸ್ಥಳ, ಅದರ ದಿಕ್ಕು ಹಾಗೂ ವಾಸ್ತು ನಿರ್ದಿಷ್ಟಿಸಿದ ನಿಯಮಗಳನ್ನು ಪಾಲಿಸುವುದು ವಿದ್ಯಾರ್ಥಿಯ ಮನಸ್ಥಿತಿ ಮತ್ತು ಏಕಾಗ್ರತೆಯನ್ನು ಗಟ್ಟಿಗೊಳಿಸುತ್ತದೆ. ವಾಸ್ತುಶಾಸ್ತ್ರದಲ್ಲಿ ವಾಯುವ್ಯ ದಿಕ್ಕು ಗಾಳಿ ತತ್ವಕ್ಕೆ ಸಂಬಂಧಿಸಿದ ದಿಕ್ಕು ಎಂದು ಪರಿಗಣಿಸಲಾಗಿದೆ. ಗಾಳಿ ಎನ್ನುವುದು ಚಲನೆಯ ಸಂಕೇತ, ಅದು ನಿರಂತರವಾಗಿ ಹರಿಯುತ್ತಿರುತ್ತದೆ, ಅಲೆಮಾರಿ ಸ್ವಭಾವವನ್ನು ಹೊಂದಿದೆ. ಮನಸ್ಸನ್ನು ಒಂದು ಸ್ಥಳದಲ್ಲಿ ಸ್ಥಿರವಾಗಿ ಹಿಡಿದಿಡಲು ಬಿಡುವುದಿಲ್ಲ. ಈ ಕಾರಣದಿಂದಲೇ ವಾಯುವ್ಯ ದಿಕ್ಕಿನಲ್ಲಿ ಅಧ್ಯಯನ ಕೊಠಡಿಯನ್ನು ಇಡುವುದನ್ನು ಶಾಸ್ತ್ರಗಳು ಶಿಫಾರಸು ಮಾಡುವುದಿಲ್ಲ. ಆ ದಿಕ್ಕಿನಲ್ಲಿ ಒಳಗೊಂಡಿರುವ ಅಂಶಗಳು ಮನಸ್ಸಿಗೆ ಚಂಚಲತೆ, ಅಲಕ್ಷ್ಯ, ನಿರ್ಧಾರದಲ್ಲಿನ ಅಸ್ಥಿರತೆ ಮತ್ತು ವಿಷಯಗಳನ್ನು ಆಳವಾಗಿ ಗ್ರಹಿಸಲು ಆಗದಿರುವಂತಹ ಸಮಸ್ಯೆಗಳನ್ನುಂಟು ಮಾಡುತ್ತವೆ ಎಂದು ನಂಬಲಾಗಿದೆ. ವಿದ್ಯಾರ್ಥಿಯ ಮನಸ್ಸು ಸ್ವಭಾವತಃ ಚಂಚಲ, ಅದನ್ನು ಸ್ಥಿರಗೊಳಿಸಲು ಬೇಕಾದ ವಾತಾವರಣ ವಾಯುವ್ಯ ದಿಕ್ಕು ನೀಡುವುದಿಲ್ಲ. ಈ ಕಾರಣದಿಂದಲೇ ಅದನ್ನು ಅಧ್ಯಯನಕ್ಕೆ ಅಶೋಭನೀಯ ದಿಕ್ಕು ಎಂದು ಪರಿಗಣಿಸಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಪೂರ್ವ ಮತ್ತು ಈಶಾನ್ಯ ದಿಕ್ಕುಗಳನ್ನು ಅತ್ಯಂತ ಶುಭಕರ ಎಂದು ವಾಸ್ತುಶಾಸ್ತ್ರವು ಪ್ರತಿಪಾದಿಸುತ್ತದೆ. ಪೂರ್ವ ದಿಕ್ಕು ಉದಯ ಸೂರ್ಯನ ದಿಕ್ಕು, ಬೆಳಕು, ಜ್ಞಾನ, ಪ್ರೇರಣೆ ಮತ್ತು ಹೊಸ ಆರಂಭದ ಸಂಕೇತ. ಈ ದಿಕ್ಕಿನಲ್ಲಿ ಇರುವ ಕೊಠಡಿ ನೈಸರ್ಗಿಕ ಬೆಳಕನ್ನು ಹೆಚ್ಚು ಸೆಳೆಯುತ್ತದೆ, ಮನಸ್ಸಿಗೆ ಸ್ವಚ್ಛತೆ ಮತ್ತು ತಾಜಾತನದ ಅನುಭವವನ್ನು ನೀಡುತ್ತದೆ. ಈಶಾನ್ಯ ದಿಕ್ಕನ್ನು ದೇವಶಕ್ತಿಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಇದು ನೀರಿನ ತತ್ವದ ದಿಕ್ಕು, ಸ್ಪಷ್ಟತೆ, ಶಾಂತಿ ಮತ್ತು ಮನಸ್ಸಿನ ಸಮತೋಲನವನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಯು ನೀರಿನ ತತ್ವದ ಶಾಂತ ಶಕ್ತಿಯನ್ನು ಪಡೆದಾಗ ಏಕಾಗ್ರತೆ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ, ಜ್ಞಾನಗ್ರಹಣ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಅಧ್ಯಯನ ಮೇಜನ್ನು ಗೋಡೆಗೆ ಅಂಟಿಸುವುದು ಮತ್ತೊಂದು ವಾಸ್ತುದೋಷ ಎಂದು ಹೇಳಲಾಗುತ್ತದೆ. ಗೋಡೆಗೆ ಬೆನ್ನು ಕೊಟ್ಟು ಕುಳಿತುಕೊಳ್ಳುವುದು ಸ್ಥಿರತೆಯನ್ನು ನೀಡಬಹುದು, ಆದರೆ ಮೇಜನ್ನು ನೇರವಾಗಿ ಗೋಡೆಗೆ ಒತ್ತಿ ಇಡುವುದು ಮನಸ್ಸಿನ ವಿಸ್ತಾರವನ್ನು, ಕಲ್ಪನೆಗಳ ಹರಿವನ್ನು ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರವೇಶವನ್ನು ತಡೆಹಿಡಿಯುತ್ತದೆ. ಗೋಡೆಯತ್ತ ಮುಖ ಮಾಡಿ ಕುಳಿತುಕೊಳ್ಳುವುದು ವಿದ್ಯಾರ್ಥಿಯಲ್ಲಿ ಸಿಲುಕಿಕೊಂಡ ಭಾವನೆಯನ್ನು ಉಂಟುಮಾಡುತ್ತದೆ, ಅತಿಯಾದ ಒತ್ತಡ, ಆತಂಕ ಮತ್ತು ಮುಂದೆ ಸಾಗಲು ಅಸಾಧ್ಯತೆ ಎಂಬ ಭಾವನೆಗಳನ್ನು ಹುಟ್ಟಿಸಬಹುದು. ಮೇಜಿನ ಮುಂದೆ ಸ್ವಲ್ಪ ಖಾಲಿ ಜಾಗ ಇರುವುದು ಮನಸ್ಸಿಗೆ ವಿಸ್ತಾರ ಮತ್ತು ಸ್ವಾತಂತ್ರ್ಯದ ಅನುಭವ ನೀಡುತ್ತದೆ. ಅಧ್ಯಯನ ಕೊಠಡಿಯ ಬೆಳಕು ಸಹ ಅತ್ಯಂತ ಮಹತ್ವದ್ದಾಗಿದೆ. ಬೆಳಕು ಕೇವಲ ದೃಷ್ಟಿಗೆ ಅಲ್ಲ, ಮನಸ್ಸಿಗೆ ಉತ್ಸಾಹವನ್ನು ನೀಡುವ ಪ್ರೇರಕ ಶಕ್ತಿ. ಮಬ್ಬಾದ ಅಥವಾ ಕತ್ತಲೆಯ ಕೊಠಡಿ ಆಲಸ್ಯ, ನಿದ್ದೆ ಮತ್ತು ಅಸಡ್ಡೆಗಳನ್ನು ಹುಟ್ಟಿಸುತ್ತದೆ. ಜ್ಯೋತಿಷ್ಯ ಮತ್ತು ವಾಸ್ತು ಎರಡರಲ್ಲಿಯೂ ಬೆಳಕಿನ ಅಭಾವವನ್ನು ನಕಾರಾತ್ಮಕ ಶಕ್ತಿಯ ಪ್ರಮುಖ ಚಿಹ್ನೆಯೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಕೊಠಡಿಯಲ್ಲಿ ನೈಸರ್ಗಿಕ ಬೆಳಕು ಅಥವಾ ಮೃದುವಾದ ಬಿಳಿ ಬೆಳಕು ಇರಬೇಕು. ಇದು ಮನಸ್ಸಿಗೆ ಚೇತನತೆ ಮತ್ತು ಓದಿ ಮುಂದುವರಿಯುವ ಶಕ್ತಿ ನೀಡುತ್ತದೆ. ಕೊಠಡಿಯಲ್ಲಿ ಗೊಂದಲ, ಅಸಮಾಧಾನ, ಅನಗತ್ಯ ವಸ್ತುಗಳು ಇವು ಮನಸ್ಸಿನಲ್ಲಿಯೇ ಅಡ್ಡಗಟ್ಟಿ ಪರಿಣಾಮ ಬೀರುತ್ತವೆ. ವಾಸ್ತುವಿನಲ್ಲಿ ಇದು ಶಕ್ತಿಯ ಹರಿವನ್ನು ತಡೆಗಟ್ಟುವ ಪ್ರಮುಖ ಕಾರಣವೆಂದು ಪರಿಗಣಿಸಲಾಗಿದೆ. ಪುಸ್ತಕಗಳು ಚದುರಿರುವುದು, ಹಳೆಯ ಕಾಗದಗಳು ಸೇರಿ ಬಿದ್ದಿರುವುದು, ಬಳಕೆಯಿಲ್ಲದ ವಸ್ತುಗಳು ಇರುವುದರಿಂದ ಮನಸ್ಸು ಗೊಂದಲಗೊಳ್ಳುತ್ತದೆ, ಏಕಾಗ್ರತೆ ಕುಸಿಯುತ್ತದೆ ಮತ್ತು ಓದಿ ಆರಂಭಿಸಲು ಉತ್ಸಾಹವಿಳಿಯುತ್ತದೆ. ಮನೆ ಸ್ವಚ್ಛವಾಗಿದ್ದಷ್ಟು ಮನಸ್ಸು ಸ್ವಚ್ಛವಾಗಿರುತ್ತದೆ ಎಂಬುದು ಕೇವಲ ಹೇಳಿಕೆ ಅಲ್ಲ, ಶಕ್ತಿಯ ನಿಯಮವೇ ಅದನ್ನು ದೃಢಪಡಿಸುತ್ತದೆ. ಹೀಗಾಗಿ
ಅಧ್ಯಯನ ಕೊಠಡಿಗೆ ಸಂಬಂಧಿಸಿದ ಈ ವಾಸ್ತು ನಿಯಮಗಳು ಕೇವಲ ನಂಬಿಕೆಗಳಲ್ಲ, ಅವು ಮನಸ್ಸಿನ ಸ್ವಭಾವ, ಮಾನಸಿಕ ಸ್ಥಿತಿ ಮತ್ತು ಅಧ್ಯಯನ ಸಾಮರ್ಥ್ಯಗಳ ನಡುವಿನ ಸಂಬಂಧವನ್ನು ಆಳವಾಗಿ ಅರಿತ ಪುರಾತನ ಜ್ಞಾನ. ವಿದ್ಯಾರ್ಥಿಯು ಕುಳಿತು ಓದುವ ಸ್ಥಳವೇ ಆತನ ಭವಿಷ್ಯ ನಿರ್ಮಾಣವಾಗುವ ಸ್ಥಳ. ಆ ಸ್ಥಳದಲ್ಲಿನ ಶಕ್ತಿ ಶಾಂತ, ಸ್ಥಿರ, ಸ್ಪಷ್ಟ ಮತ್ತು ಸಕಾರಾತ್ಮಕವಾಗಿದ್ದರೆ ಶಿಕ್ಷಣದ ಮಾರ್ಗದಲ್ಲಿ ವಿದ್ಯಾರ್ಥಿ ಆತ್ಮವಿಶ್ವಾಸದಿಂದ, ಗುರಿನಿಷ್ಠೆಯಿಂದ ಮತ್ತು ಸಂಕಲ್ಪದಿಂದ ಮುನ್ನಡೆಯಲು ಇದು ಬಲವಾದ ಆಧಾರವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.